ಎಲ್ಲ ಮಾಡಿ ಆದಮೇಲೆ ಆ ಶರೀರಕ್ಕೆ ಶುದ್ಧಿಯನ್ನು ಪ್ರಾಯಶ್ಚಿತ್ತಗಳೆಲ್ಲ ಆದಮೇಲೆ ಚಿತೆ ಮೇಲೆ ಅದನ್ನು ಶರೀರವನ್ನು ಇಡ್ತೀವಿ ಅಂತ ಅಮ್ಮನವರ ಚಿತೆಯನ್ನು ಅಲ್ಲಿಟ್ಟ ಮೇಲೆ ದಹನ ಸಂಸ್ಕಾರ ಅಂತ ಇರುತ್ತೆ. ಅದನ್ನು ಅವರು ಸಂಬಂಧಿಕರು ಯಾರಿದ್ದಾರೋ ಅವ್ರ ಕೈಲಿ ಅಗ್ನಿ ಸ್ಪರ್ಶ ಮಾಡ್ತೀವಿ. ಇದಿಷ್ಟು ದಹನ ಸಂಸ್ಕಾರದ ಕಾರ್ಯಕ್ರಮ. ಈ ತೆಲುಗು ಬ್ರಾಹ್ಮಣ ಶೈಲಿ ನೋಡಿ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸುಮಾರು ಪಂಗಡಗಳಿದೆ. ಅದರಲ್ಲೂ ದ್ರಾವಿಡ ಸಂಪ್ರದಾಯ, ಆಂಧ್ರ ಸಂಪ್ರದಾಯ ಅಂತ. ಈ ಆಂಧ್ರ ಸಂಪ್ರದಾಯದ ತೆಲುಗುನವರು, ದ್ರಾವಿಡ ಸಂಪ್ರದಾಯದ ಕರ್ನಾಟಕದಲ್ಲಿ ಕೆಲವರು ಮತ್ತು ತಮಿಳುನಾಡವರು ಇರ್ತಾರೆ. ಆಂಧ್ರ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಇದೆ. ಆಂಧ್ರ ಸಂಪ್ರದಾಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದನೂ ಇದ್ರೂ ಅದರಲ್ಲಿ ಅವರು ಆಂಧ್ರ ತೆಲುಗು ಸಂಪ್ರದಾಯದಲ್ಲಿ ಉಳಿಚ ಕರ್ಮೆ ಅಥವಾ ಬಬ್ಬೂರು ಕರ್ಮೆ ಅಂತ ಆ ಥರ ಇರುತ್ತೆ. ಅವರದ್ದು ಬ್ರಾಹ್ಮಣರಲ್ಲೇ ಅದು ಪಂಗಡ ಆದ್ರೆ ದಹನ ಸಂಸ್ಕಾರ ಮಾಡೋದು ಹೆಚ್ಚು ಕಡಿಮೆ ಒಂದೇ ವಿಧಾನ ಇರುತ್ತೆ. ವ್ಯತ್ಯಾಸ ಹೆಚ್ಚಿನದೇನಿಲ್ಲ. ಇವಿಷ್ಟು ಸಂಸ್ಕಾರದಲ್ಲಿ ಇವತ್ತಿನ ಮಾತ್ರ ಮಾಡೋದು ಒಂದೇ ಥರ ಇರುತ್ತೆ ಎಲ್ಲವುದು. ನಾನು ಹೇಳಿದೆ, ಪೂಜಾ ಬಂದ ತಕ್ಷಣ, ಶವ ಬಂದ ತಕ್ಷಣ ಅವ್ರಿಗೆ ಯಾರು ಕರ್ತೃ ಅಂತ ಇರ್ತಾರೆ. ಈಗ ಪಾಪ ಅವರ ಮಗಳು ಅಥವಾ ಮೊಮ್ಮಗಳು ಯಾರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅವರು ಶುದ್ಧಿಯಾಗಿರ್ತಾರೆ. ಮೊದಲೇ ಹೇಳಿದೆ, ಅವ್ರ ಕೈಯಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಆ ಶವ ಸಂಸ್ಕಾರ ಮಾಡುವಾಗ ಆ ಶವಕ್ಕೆ ಸ್ನಾನ, ಒಂದು ಪಂಚಕವ್ಯದಂಥ ಶುದ್ಧಿ ತೀರ್ಕೊಂಡಂಥ ಸಮಯದಲ್ಲಿ ಏನು ಒಂದು ಶನಿವಾರ ಒಂದು ಮಾತ್ರ ಆಗಿದೆ. ಮಿಕ್ಕಿದ್ದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ನಮ್ಮಲ್ಲಿದೆ. ಒಳ್ಳೆಯ ವಾರ ಅಂದರೆ ಕೆಟ್ಟ ವಾರ, ಕೆಟ್ಟ ನಕ್ಷತ್ರ, ಕೆಟ್ಟ ಯೋಗ, ಕೆಟ್ಟ ಕರ್ಣ, ದಕ್ಷಿಣ, ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ಇದೆ. ಜೊತೆಗೆ ಪರಿಯುಷಿತ ಅಂತ ನಮ್ಮಲ್ಲಿ ಹೇಳ್ತಾರೆ. ಪರಿಯುಷಿತ ಅಂದರೆ ನೆನ್ನೆ ತೀರ್ಕೊಂಡು ಇವತ್ತು ಸಂಸ್ಕಾರ ಮಾಡ್ತಾ ಇರೋದು. ಅದು ಪರಿಯುಷಿತ ಅಂದರೆ ಹಳಸೋಗ್ರಂತ ನಮ್ಮ ಅಂತ ಹೇಳ್ತಾ ಆ ಥರ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಮಾಡಿ ಅಮ್ಮಂಗೆ ಪಾಪ ಒಂದು ಸದ್ಗತಿ ಸಿಗಬೇಕು, ಮುಕ್ತಿ ಸಿಗಬೇಕು, ಮೋಕ್ಷ ಸಿಗಬೇಕು ಅನ್ನೋದು ಕಾರ್ಯಕ್ರಮಕ್ಕೆ ಅಲ್ಲಿ ಸಂಸ್ಕಾರ ಅಂದರೆ ದಹನ ಮುಂಚೆ ಶುದ್ಧಿ ಮಾಡಿ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಕರ್ಣಮಂತ್ರ ಅಂತ ಕಿವಿಯಲ್ಲಿ ನಾರಾಯಣ ನಾಮ ಸ್ಮರಣ ಮಾಡಿ ಅವನ್ನ ಚಿತೆ ಮೇಲೆ ಇಟ್ಟು ಅಗ್ನಿ ಸ್ಪರ್ಶ ಮಾಡಿ. ಸರ್ ಅಲ್ಲಿಂದ ಬಂದ ತಕ್ಷಣ, ಈ ಶವ ಬಂದ ತಕ್ಷಣ ನಮ್ಮದು ಕಾರ್ಯಕ್ರಮ ಶುರು. ನಮಗೆ ಹೇಳಿರೋದು ಅಲ್ಲಿಂದ ಪ್ರಕಾರ 3 ಗಂಟೆಗೆ ಅಲ್ಲಿಂದ ಹೊರಡುತ್ತೆ. ನೀವು 3:30, 3:45 ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ 1 ಅವರ್ ಆಗುತ್ತೆ. 1 ಅವರ್ 10 ಹೆಚ್ಚು ಕಷ್ಟ. ಅದಕ್ಕೋಸ್ಕರ ಅಷ್ಟರೊಳಗಡೆ ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಇದೆ. ಹಾಗೆ ಮಾಡ್ತೀವಿ. ಏನು ಕಟ್ಟಿಗೆ ಎಲ್ಲ ಇಲ್ಲಿ ತಂದಿರೋದೆಲ್ಲ ಪಾಪ ಅವ್ರು ಏನು ವ್ಯವಸ್ಥೆ ಮಾಡೋದು ಕಾಡು ಕಟ್ಟಿಗೆ ತಂದಿದ್ದಾರೆ. ಅದರಲ್ಲಿ ಚಂದನ ಮತ್ತು ನಮ್ಮ ತುಳಸಿ ಕಾಷ್ಟ ಅಂತ ಹೇಳ್ತಾರೆ. ಇದಷ್ಟು ವಿಶೇಷ. ಅದು ಹೆಚ್ಚಿಗೆ ಇಲ್ಲದೆ ಇದ್ರೂ ಸ್ವಲ್ಪನಾರು ಸೇರಿಸಿ ಅವ್ರಿಗೆ ಅಮ್ಮನಿಗೆ ಒಂದು ಸದ್ಗತಿ ಇದಕ್ಕೆ ದಹನ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಶರ್ಮಾ ಅಂತ. ನಾನು ಭಾನುಪ್ರಕಾಶ್ ಶರ್ಮಾ ಅವರ ಅಣ್ಣ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ. ಅದರಿಂದ ಅವರ ಜವಾಬ್ದಾರಿ ಎಲ್ಲ ನಾವು ತೊಗೊಂಡು ಮಾಡ್ತಾ ಇದ್ದೀವಿ.